ಅವಕಾಶ ಸಿಕ್ಕಿದವರಿಗೆ ನಾವು ಗೌರವಿಸುವ ಕೆಲಸ ಮಾಡ್ತೀವಿ. ಯಾರು ಬೇಕಾದ್ರೂ ಸಿಎಂ ಆಗಬಹುದು. ಹೀಗಂತ ಹಿರಿಯ ನಾಯಕ ತನ್ವೀರ್ ಸೇಠ್ ಹೇಳಿದ್ದಾರೆ. ಮಾತು ಕೊಟ್ಟಿದ್ದೀರಾ, ನಾನು ಆಕಾಂಕ್ಷಿ ಅಂತ ಅವರವರೇ ಹಂಚಿಕೊಳ್ಳುತ್ತಿದ್ದಾರೆ. ನಾನು ಯಾವತ್ತೂ ಕೇಳಿಲ್ಲ, ಆದ್ರೆ ನನಗೆ ಸಿಕ್ಕರೆ ನಾನು ಸ್ವೀಕರಿಸುತ್ತೇನೆ. ಸದ್ಯ ನಮ್ಮ ಕಾರ್ಯಕ್ರಮಗಳ ಮೂಲಕ ವಿಶ್ವಾಸ ಉಳಿಸಿಕೊಂಡು ಹೋಗುತ್ತಿದ್ದೇವೆ. ನಮಗೊಂದು ಸಿದ್ಧಾಂತ ಇದೆ, ಸರ್ಪಕ್ಕೂ 12 ವರ್ಷ ದ್ವೇಷ ಇದೆ. ಜನರನ್ನು ಅಷ್ಟೊಂದು ಲಘುವಾಗಿ ತೆಗೆದುಕೊಳ್ಳಬಾರದು. ಮಾರ್ಚ್ 6ರಂದು ಬಜೆಟ್ ಇದೆ. ಮಂಡನೆ ಬಳಿಕ ಮಾರ್ಚ್ 27ರವರೆಗೂ ಸದನ ಇದೆ. ಭವಿಷ್ಯ ಮುಂದಿನ ತಿಂಗಳ ಅಂತ್ಯಕ್ಕೆ ಸ್ಪಷ್ಟತೆ ನಮ್ಮ ಮುಂದೆ ಬರುತ್ತೆ. ಬಜೆಟ್ ಮಧ್ಯವೇ ನಾನು ದಿಲ್ಲಿಗೆ ಹೋಗ್ತಿದ್ದೇನೆ. ಸುರ್ಜೇವಾಲಾ ಬಳಿ ಸಮಯ ತೆಗೆದುಕೊಂಡಿದ್ದೇನೆ. ವೇಣುಗೋಪಾಲ್ ಕೇರಳ ಚುನಾವಣೆಯಲ್ಲಿದ್ದಾರೆ. ಅವರ ಸಮಯ ಸಿಕ್ಕರೆ ಭೇಟಿಯಾಗಿ ಮಾತನಾಡ್ತೇನೆ. ಖರ್ಗೆ ಅವರ ಜೊತೆಯೂ ಮಾತನಾಡ್ತೇನೆ. ಹಸ್ತಾಂತರ ಮಾಡ್ತಾರೋ ಪುನರ್ರಚನೆ ಮಾಡ್ತಾರೋ ಅನ್ನೋ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕಿದೆ. ಹೀಗಂತ ತನ್ವೀರ್ ಸೇಠ್ ಹೇಳಿದ್ರು. ತಾಳ್ಮೆ ಕಾಪಾಡ್ಕೊಳ್ಬೇಕು. ನಿಮ್ ಮೇಲೆ ನಿಮಗೆ ವಿಶ್ವಾಸ ಇಟ್ಕೊಳ್ಬೇಕು. ಅವಕಾಶ ತಾನಾಗೆ ತಾನೇ ಬರುತ್ತದೆ. ಆ ನಿರೀಕ್ಷೆಯಲ್ಲೇ ನಾನು ಕೂಡ ಇದ್ದೀನಿ ಅಂತ ಹೇಳಿದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿನ ಒಳಜಗಳ ವಿಪಕ್ಷಗಳ ಕೈಗೆ ಒಂದು ರೀತಿಯಾಗಿ ಅಸ್ತ್ರ ಸಿಕ್ಕಂತಾಗಿದೆ. ಮೈಸೂರಿನ ಸುದ್ದಿಗೋಷ್ಠಿಯಲ್ಲೂ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಕುಟುಕಿದ್ದಾರೆ. ಯತಿಶ್ರೀ ಹಾಡುವ ಯೋಗ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲ. ಇದೇ ರೀತಿ ಮುಂದೂಡಿಕೊಂಡು ಹೋಗುವ ಮನಸ್ಥಿತಿಯಲ್ಲಿ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಬಸ್ನಲ್ಲಿ ಟ್ರಾವೆಲ್ ಮಾಡಿ ಅಭ್ಯಾಸ. ಟವೆಲ್ ಇಟ್ಕೊಂಡು ಯಾವಾಗಲೂ ಸೀಟ್ ಮೇಲೆ ಹಾಕಿಕೊಂಡಿರ್ತಾರೆ. ಅವರು ಎಲ್ಲಾ ಪಾರ್ಟಿಯಲ್ಲೂ ಅದನ್ನೇ ಮಾಡಿದ್ದಾರೆ. ಜನತಾದಳದಲ್ಲೂ ಉಪಮುಖ್ಯಮಂತ್ರಿ ಆದ್ರು, ಕಾಂಗ್ರೆಸ್ಗೆ ಬಂದ್ರು ಸಿಎಂ ಆಗಿದ್ದಾರೆ. ಅವರಿಗೆ ಈ ಚೇರ್ ಅನ್ನ ಹೇಗೆ ಅಂಟಿಸಿಕೊಳ್ಳುವುದು ಅನ್ನೋದು ಗೊತ್ತು. ಈ ಡಿ.ಕೆ. ಶಿವಕುಮಾರ್ಗೆ ಗೊತ್ತಿಲ್ಲ. ಹೊಡೆದು ಕಿತ್ಕೊಳ್ತೀನಿ ಅಂತಾರೆ. ಆದ್ರೆ ಆ ಕಾಲ ಹೊರಟು ಹೋಗಿದೆ. ಈಗ ಏನಿದ್ರು ತಲೆ ಯೂಸ್ ಮಾಡ್ಬೇಕು. ರಾಜ್ಯ ಸರ್ಕಾರ ಸತ್ತ ಹೆಣ ಇದ್ದಂತೆ. ಮುಂದೆ ಹೊರಬೇಕೆಂದು ಡಿ.ಕೆ.ಶಿ ಬರ್ತಿದ್ದಾರಷ್ಟೇ. ಮುಂದೇನೋ ಹಿಂದೇನೋ ಯಾರಾದ್ರೂ ಹೊತ್ಕೊಳ್ಳಿ ಅಂತ ಆರ್ ಅಶೋಕ್ ವ್ಯಂಗ್ಯವಾಡಿದ್ರು. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಆಯ್ಕೆ ಅಸಿಂಧುಗೊಳಿಸಿ ಕರ್ನಾಟಕ ಹೈಕೋರ್ಟ್ ನೀಡಿದಂತ ತೀರ್ಪಿಗೆ ಸುಪ್ರೀಂ ಕೋರ್ಟ್ ಈಗ ತಡೆಯಾಜ್ಞೆಯನ್ನ ನೀಡಿದೆ. ಆದಾಯ ಬಹಿರಂಗ ಪಡಿಸಿದರೆ ಸಾಕೆ, ವ್ಯವಹಾರವನ್ನ ಕೂಡ ಬಹಿರಂಗ ಮಾಡಬೇಕು ಎಂಬ ಬಗ್ಗೆ ವಿಚಾರಣೆ ಅಗತ್ಯವೆಂದು ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಹಾಗೂ 6 ವಾರದಲ್ಲಿ ಆಕ್ಷೇಪಣೆ ಸಲ್ಲಿಸುವಂತೆ ಎದುರಾಳಿ ಅಭ್ಯರ್ಥಿಯಾಗಿದ್ದ ಸಿ ಮುನಿರಾಜುಗೆ ಸೂಚನೆ ನೀಡಿದೆ. ಹಾಗೂ ಸೆಪ್ಟೆಂಬರ್ ತಿಂಗಳಿಗೆ ನ್ಯಾಯಾಲಯ ವಿಚಾರಣೆ ಮುಂದೂಡಿದೆ. ಇನ್ನು ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಚುನಾವಣೆಯಲ್ಲಿ ಸುಬ್ಬಾರೆಡ್ಡಿ ಸಲ್ಲಿಸಿದ ನಾಮಪತ್ರ ದೋಷದಿಂದ ಕೂಡಿದೆ. ಆಸ್ತಿ ಮಾಹಿತಿ ಮುಚ್ಚಿಟ್ಟು ಸುಳ್ಳು ಪ್ರಮಾಣ ಪತ್ರವನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ಆಯ್ಕೆಯನ್ನ ಅಸಿಂಧುಗೊಳಿಸಬೇಕು ಅಂತ ಬಿಜೆಪಿ ಪರಾಜಿತ ಅಭ್ಯರ್ಥಿ ಮುನಿರಾಜು ಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ತಮ್ಮ ಮೇಲಿನ ಆರೋಪಗಳನ್ನ ನಿರಾಕರಿಸಿದ ಸುಬ್ಬಾರೆಡ್ಡಿ ಚುನಾವಣಾ ತಕರಾರು ಅರ್ಜಿಯಲ್ಲಿ ಯಾವುದೇ ಹುರುಳಿಲ್ಲ, ಅದನ್ನು ವಜಾ ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ರು. ವಾದ ಪ್ರತಿವಾದವನ್ನ ಆಲಿಸಿದಂತ ಹೈಕೋರ್ಟ್ ಸುಬ್ಬಾರೆಡ್ಡಿ ಅರ್ಜಿಯನ್ನು ವಜಾ ಮಾಡಿದ್ದಲ್ಲದೆ ಆಯ್ಕೆಯನ್ನ ಅಸಿಂಧುಗೊಳಿಸಿ ಆದೇಶಿಸಿತ್ತು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರಂತ ಕಮೆಂಟ್ ಮಾಡಿ. ಅಲ್ವಾ, ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.